ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೇದಾವತಿ, ಮಕ್ಕಳ ತಜ್ಞರು. ಇವತ್ತು ನಾವು ಆಸ್ತಮಾ ಬಗ್ಗೆ ಮಕ್ಕಳಲ್ಲಿ ಏನಕ್ಕಾಗುತ್ತೆ, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ತಿಳ್ಕೊಳ್ಳೋಣ. ಆಸ್ತಮಾ ಬಂದುಬಿಟ್ಟು ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಶ್ವಾಸಕೋಶದ್ದು ಒಂದು ಕಾಯಿಲೆ ಆಗಿರುತ್ತೆ. ಮತ್ತು ಇದ್ರ ಸಿಮ್ಟಮ್ಸ್ ನೋಡೋದಾದರೆ ಎಲ್ಲರಿಗೂ ಗೊತ್ತಿರೋ ಥರ ಕೆಮ್ಮಿರ್ಬೋದು, ಎಳ್ತಾ ಇರ್ಬೋದು, ಅಥವಾ ಉಸಿರಾಡ್ಲಿಕ್ಕೆ ಆಗದೇ ಇರೋಂಥದ್ದು ಇರ್ಬೋದು ಸಂದರ್ಭಗಳು, ಅಥವಾ ಚೆಸ್ಟ್ ಪೇನ್ ಅಂದರೆ ಅಮುಕ್ತಂಗೆ ಆಗ್ತಾ ಇರ್ಬೋದು ಎದೆನ, ಈ ಥರ ಎಲ್ಲ ಸಿಮ್ಟಮ್ಸಿಂದ ಬರ್ತಾರೆ ಮಕ್ಕಳು. ಇದನ್ನು ಏನಕ್ಕಾಗುತ್ತೆ ಅಂತ ಕೇಳೋದಾದರೆ ಇದಕ್ಕೆ ಈ ರೀಸನಿಂದನೇ ಆಗ್ತಾಯಿದೆ ಅಂತ ಯಾವುದೇ ಸ್ಟಡೀಸ್ ಇಲ್ಲ. ಇದಕ್ಕೆ ಸುಮಾರು ಫ್ಯಾಕ್ಟರ್ಸ್ ಇರುತ್ತೆ. ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದಾಗ ಇದು ಡೆವಲಪ್ ಆಗುತ್ತೆ. ಮತ್ತು ಯಾರಲ್ಲಾಗುತ್ತೆ ಅಂತ ನೋಡೋದಾದರೆ, ಯಾವ ಮಕ್ಕಳ ತಂದೆ ತಾಯಿಗೆ ಆಸ್ತಮಾ ಅಥವಾ ಅಲರ್ಜಿ ಪ್ರಾಬ್ಲಮ್ ಇರುತ್ತೆ ಇಬ್ಬರಲ್ಲೊಬ್ಬರಿಗೆ, ಅಂಥ ಮಕ್ಕಳಲ್ಲಿ ಇದು ಜಾಸ್ತಿ ಇರುತ್ತೆ. ಮತ್ತು ಅವರ ಅಣ್ಣ ತಮ್ಮ ಅವರಿಗೆಲ್ಲ ಅಲರ್ಜಿ ಇದೆಯಾ ಅಥವಾ ಅವ್ರ ರಿಲೇಟಿವ್ಸಲ್ಲಿ ಇದೆಯಾ, ಸೊ ಅಂಥವರಿಗೆ ಕೂಡ ಆಸ್ತಮಾ ಪ್ರಾಬ್ಲಮ್ ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಎರಡನೇದು ಬಂದುಬಿಟ್ಟು ಯಾವ ಮಕ್ಕಳಿಗೆ ಬೇರೆ ಅಲರ್ಜಿ ಇದೆ, ಲೈಕ್ ಸ್ಕಿನ್ ಅಲರ್ಜಿ ಇರ್ಬೋದು, ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಅಥವಾ ಮೂಗಿಂದು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಈ ಥರ ಅಲರ್ಜೀಸ್ ಇದ್ರೂ ಅದು ಮುಂದೆ ಆಸ್ತಮಾ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಇದನ್ನು ಏನಕ್ಕೆ ಹೆಂಗಾಗುತ್ತೆ ಅಂತ ನೋಡೋದಾದರೆ, ಈ ನಾವು ಉಸಿರಾಡ್ತೀವಲ್ಲ, ಈ ಮೂಗಿಂದ ಉಸಿರಾಡಿದ ಮೇಲೆ ಇದು ವಿಂಡ್ ಪೈಪ್ ಅಂತ ಹೇಳ್ತೀವಿ, ಗಾಳಿ ಟ್ಯೂಬು. ಇಲ್ಲಿಂದ ಕೆಳಗಡೆ ಹೋದರೆ ಇದು 2 ಭಾಗ ಆಗಿ ಡಿವೈಡ್ ಆಗುತ್ತೆ. ಮುಂದೆ ಟ್ಯೂಬ್ ಹೋಗ್ಬಿಟ್ಟು ಆ ವಿಂಡ್ ಪೈಪು ಆ 2 ಭಾಗನೂ ಒಂದೊಂದು ಲಂಗ್ಸ್ ಶ್ವಾಸಕೋಶಕ್ಕೆ ಎಂಟ್ರ್ ಆಗುತ್ತೆ. ಅದು ಎಂಟ್ರ್ ಆದಮೇಲೆ ಸುಮಾರು ಡಿವಿಷನ್ ಆಗುತ್ತೆ. ಆ ಟ್ಯೂಬ್ ಮತ್ತೆ ಡಿವೈಡ್ ಆಗ್ತಾ ಹೋಗುತ್ತೆ ಸಣ್ಣ ಸಣ್ಣ ಟ್ಯೂಬಾಗಿ. ಆ ಟ್ಯೂಬಲ್ಲಿ ಯಾವುದೇ ಕಾರಣಕ್ಕಾದ್ರೂ ಈ ಥರ ಎಂಟಿ ಇರುತ್ತೆ, ಅದು ಅಲ್ಲಿ ಗಾಳಿ ಹೋಗುತ್ತೆ ಬರುತ್ತೆ. ಸೊ ಅಲ್ಲಿ ಉಸಿರಾಟ ಕ್ರಿಯೆ ನಡೀತಾ ಇರುತ್ತೆ. ಬಟ್ ಯಾವುದೇ ಕಾರಣಕ್ಕಾದರೂ ಇನ್ಫೆಕ್ಷನ್ ಇರ್ಬೋದು ಅಥವಾ ಧೂಳಿಗಾರು ಇರ್ಬೋದು, ಏನಾದರೂ ಕಾರಣಕ್ಕೆ ಈ ಟ್ಯೂಬಲ್ಲಿ ಬಂದುಬಿಟ್ಟು ಈ ಥರ ಬ್ಲಾಕ್ ಆದರೆ, ನೀರು ಸೇರಿಕೊಂಡು ಬ್ಲಾಕ್ ಆದರೆ ಅಲ್ಲಿ ಉಸಿರಾಟ ಕ್ರಿಯೆ ಅಂದರೆ ಆರಾಮಾಗಿ ನಡೆಯಲ್ಲ. ಆವಾಗ ಮಗು ಕೆಮ್ಮಕ್ಕೆ ಶುರುವಾಗುತ್ತೆ, ಕೆಲವು ಮಕ್ಕಳಿಗೆ ಎಳ್ತಾ ಶುರುವಾಗುತ್ತೆ, ಕೆಲವರಿಗೆ ಟೈಟ್ ಆದಂಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಬೇಸಿಕಲಿ ಏನು ಟ್ಯೂಬ್ಸ್ ಇರುತ್ತಲ್ಲ ಲಂಗ್ಸಲ್ಲಿ, ಆ ಟ್ಯೂಬ್ಸು ಬ್ಲಾಕ್ ಆದರೆ ಇದು ಆಸ್ತಮಾ ಸಿಮ್ಟಮ್ಸು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಇಂಪಾರ್ಟೆಂಟಾಗಿ ಒಂದು ಟ್ರಿಗರ್ ಅಂತ ಹೇಳ್ತೀವಿ, ಆಸ್ತಮಾ ಟ್ರಿಗರ್ಸ್ ಅಂತ. ಅದ್ರ ಬಗ್ಗೆ ತಿಳ್ಕೊಬೇಕು. ಏನಪ್ಪ ಟ್ರಿಗರ್ಸ್ ಅಂದರೆ, ಯಾವುದೇ ವಸ್ತುಗೆ ಅಥವಾ ಯಾವುದೇ ಆ್ಯಕ್ಟಿವಿಟಿಗೆ ನಿಮ್ಮದು ಲಂಗ್ಸು ರೆಸ್ಪಾಂಡ್ ಮಾಡ್ತಾಯಿದೆ ಅಂತ ನೋಡೋದಾದರೆ ಅದನ್ನು ಟ್ರಿಗರ್ ಅಂತ ಹೇಳ್ತೀವಿ. ಅದರಲ್ಲಿ ಕಾಮನ್ ಟ್ರಿಗರ್ಸ್ ಬಂದುಬಿಟ್ಟು ಈ ಕೆಮ್ಮು ನೆಗಡಿ ಏನು ಆಗುತ್ತಲ್ಲ, ಶೀತ, ಇದು ಕೂಡ ಒಂದು ಫಾರ್ಮ್ ಆಫ್ ಟ್ರಿಗರ್ ಇರುತ್ತೆ. ಅಂದರೆ ವೈರಲ್ ಇನ್ಫೆಕ್ಷನ್ಸ್ ಏನಿರುತ್ತಲ್ಲ ಅದು ಒಂದು ಟ್ರಿಗರ್ ಆಗಿರ್ಬೋದು. ಎರಡನೇದು, ಕೆಲವರಿಗೆ ಧೂಳಾಗಲ್ಲ, ಕಸ ಆಗಲ್ಲ, ಅಥವಾ ಪೋಲನ್ಸ್ ಇರುತ್ತಲ್ಲ ಪರಾಗಗಳು, ಅದು ಆಗಲ್ಲ. ಮತ್ತು ಅನಿಮಲ್ ಡ್ಯಾಂಡರ್ಸ್ ಅಂತ ಹೇಳ್ತೀವಿ, ಈ ನಾಯಿ ಬೆಕ್ಕು ಇದ್ರದ್ದೆಲ್ಲ ಉಣ್ಣೆ ಏನಿರುತ್ತಲ್ಲ ಅದು, ಅಥವಾ ಪಕ್ಷಿದು ಪಿಕ್ಕೆ ಇರ್ಬೋದು, ಅದ್ರ ರೆಕ್ಕೆಗಳಿರ್ಬೋದು, ಪುಕ್ಕಗಳಿರ್ಬೋದು, ಇದೆಲ್ಲ ಕೆಲವರಿಗೆ ಟ್ರಿಗರ್ಸ್ ಆಗುತ್ತೆ. ಕೆಲವರಿಗೆ ಕೆಲವೊಂದು ಊಟ ಎಲ್ಲ ತಿಂದಾಗ, ಕೆಲವರಿಗೆ ಕಡಲೆ ಬೀಜದ ಪ್ರಾಬ್ಲಮ್ ಇರ್ಬೋದು, ಕೆಲವರಿಗೆ ದ್ರಾಕ್ಷಿ ಇರ್ಬೋದು, ಕೆಲವರಿಗೆ ಫ್ರೈಡ್ ಐಟಮ್ಸ್ ಅಥವಾ ಕಲರ್ ಹಾಕಿರ್ತಾರಲ್ಲ ಆ ಥರ ಊಟ ತಿಂದ ತಕ್ಷಣ ಸ್ಟಾರ್ಟ್ ಆಗ್ಬೋದು ಟ್ರಿಗರ್ ಥರ. ಕೆಲವರಿಗೆ ಎಕ್ಸಸೈಸ್ ಮಾಡೋದ್ರಿಂದ ಆಗ್ಬೋದು, ಅಥವಾ ಕೆಲವರಿಗೆ ನಾವು ತುಂಬ ಜಾಸ್ತಿ ನಗಾಡಿದರೆ ಕೆಮ್ಮು ಸ್ಟಾರ್ಟ್ ಆಗ್ಬೋದು. ಕೆಲವರಿಗೆ ತುಂಬ ಹತ್ತಾಗ ಅಂದರೆ ಎಮೋಷ್ನಲ್ ಟ್ರಿಗರ್ಸ್ ಅಂತ ಹೇಳ್ತೀವಿ, ಇವಾಗ ಕೂಡ ಆಗ್ಬೋದು. ಸೊ ಇದಕ್ಕೆ ಬಂದುಬಿಟ್ಟು ಇದನ್ನು ಯಾವ ಥರ ಡಯಾಗ್ನೋಸಿಸ್ ಮಾಡೋದು, ಏನು ಟೆಸ್ಟ್ ಅಂತೆಲ್ಲ ಕೇಳ್ತಾರೆ. ಬೇಸಿಕಲಿ ಇದನ್ನು ಡಯಾಗ್ನೋಸಿಸ್ ಬಂದುಬಿಟ್ಟು ಕ್ಲಿನಿಕಲ್ಲಿ ನಾವು ಆ ಸಿಮ್ಟಮ್ಸ್ನ ನೋಡಿಕೊಂಡು, ಮತ್ತು ಅದು ನಾವು ಈ ಮೆಡಿಸಿನ್ನ ಕೊಟ್ಟಾಗ ಇನ್ಹಲೇಷನ್ಗೆ ಅದು ರೆಸ್ಪಾಂಡ್ ಆಗ್ತಾಯಿದೆ ಅಂದರೆ ಯೂಶ್ವಲಿ ಕ್ಲಿನಿಕಲಿ ಇದು ಆಸ್ತಮಾ ಅಂತ ನಾವು ಕ್ಯಾಟಗರೈಸ್ ಮಾಡ್ತೀವಿ. ಬಟ್ ಟೆಸ್ಟ್ ವೈಸ್ ನೋಡೋಕ್ಕೆ ಹೋದರೆ ಸುಮಾರು ಟೆಸ್ಟ್ಗಳು ಮಾಡ್ತಾರೆ ಪಲ್ಮನಾಲಜಿಸ್ಟು. ಸೊ ಅದನ್ನು ನೀವು ಕನ್ಸಲ್ಟೇಷನ್ ಬಂದಾಗ ತಿಳ್ಕೊಬೋದು. ಮತ್ತು ಟ್ರೀಟ್ಮೆಂಟ್ ಬಗ್ಗೆ ಕೇಳೋದಾದರೆ, ಟ್ರೀಟ್ಮೆಂಟ್ ಬಂದುಬಿಟ್ಟು ತುಂಬ ಸಿಂಪಲ್ ಇರುತ್ತೆ. ಒಂದು, ಟ್ರಿಗರ್ಸ್ನ ಅವಾಯ್ಡ್ ಮಾಡಬೇಕು. ಈಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಆ ಟ್ರಿಗರ್ಸ್ನ ಅವಾಯ್ಡ್ ಮಾಡಬೇಕು. ಎರಡನೇದು ಬಂದುಬಿಟ್ಟು ಇನ್ನೆಲ್ಲರ್ಸ್ ಕೊಡ್ತೀವಿ, ಅಥವಾ ತುಂಬ ಅಕ್ಯೂಟ್ ಸ್ಟೇಜಸಲ್ಲಿ ಬಂದಾಗ ನೆಬುಲೈಸೇಷನ್ ಹಾಕಿರ್ತೀವಿ. ಸೊ ಇದು ಟ್ರೀಟ್ಮೆಂಟು. ಕಮಿಂಗ್ ಟು ಹೆಂಗಪ್ಪ ಟ್ರಿಗರ್ಸ್ನ ಅವಾಯ್ಡ್ ಮಾಡೋದು ಅಂದರೆ, ಈಗ ಆಲ್ರೆಡಿ ಹೇಳಿದ್ನಲ್ಲ, ಡಸ್ಟ್ ಎಲ್ಲ ಅಲರ್ಜಿ ಇದೆ, ಪೋಲನ್ಸ್ ಎಲ್ಲ ಅಲರ್ಜಿ ಇದೆ ಅಂದರೆ
ಅದನ್ನು ಅವಾಯ್ಡ್ ಮಾಡಬೇಕು. 2 ಡಸ್ಟೆಲ್ಲ ಕ್ಲೀನಾಗಿ ಡಸ್ಟಿಂಗ್ ಮಾಡ್ಕೋಬೇಕು. ಮತ್ತು ಮಗು ಇದ್ದ ಕಡೆ ಎಲ್ಲ ಸ್ಮೋಕ್ ಮಾಡೋದು ಅವಾಯ್ಡ್ ಮಾಡಬೇಕು. ಈ ಕಾಮನ್ ಸಿಮ್ಟಮ್ಸ್ ಇರುತ್ತಲ್ಲ, ಕೋಲ್ಡ್ ಕಫ್ ಅದೆಲ್ಲ ಆಗ್ತಾ ಇರುತ್ತೆ ಸ್ಕೂಲ್ ಸ್ಟಾರ್ಟ್ ಆದಾಗ. ಸೊ ಆವಾಗ ನೀವು ಫ್ಲೂ ವ್ಯಾಕ್ಸಿನ್ಸ್ ಕೊಡಿ, ಒಳ್ಳೆ ಊಟ ಕೊಡಿ, ಅಥವಾ ಏನಾದರೂ ಸ್ವಲ್ಪ ಕೆಮ್ಮು ನೆಗಡಿ ಆಗ್ತಾಯಿದೆ ಅಂದಾಗ ಕನ್ಸಲ್ಟೇಷನ್ ಮಾಡಿಕೊಂಡು ಆ ಸಿಮ್ಟಮ್ಸ್ನೆಲ್ಲ ಕಂಟ್ರೋಲ್ ಮಾಡಬೇಕಾಗತ್ತೆ. ಅದಲ್ಲದೆ ಈ ಎಕ್ಸಸೈಸ್ ಇಂಡ್ಯೂಸ್ ಆಸ್ತಮಾ ಅಥವಾ ಎಮೋಷ್ನಲ್ ಟ್ರಿಗರ್ಡ್ ಆಸ್ತಮಾ ಎಲ್ಲ ಅದು ಸಿಮ್ಟಮ್ಸ್ ಬೇಸ್ಡು ನಾವು ಟ್ರೀಟ್ಮೆಂಟ್ನ ಹಾಕ್ಕೋತೀವಿ. ಅದು ಕನ್ಸಲ್ಟೇಷನ್ ಬಂದಾಗ ಡಿಸ್ಕಸ್ ಮಾಡ್ಕೋಬೋದು. ನೆಕ್ಸ್ಟು ಟ್ರೀಟ್ಮೆಂಟ್ ಪರ್ಸೆ ಬಂದಾಗ ಇನೇಲರ್ಸ್ ಅಂತ ಹೇಳ್ತಲ್ಲ, ಅದರಲ್ಲಿ ಬೇಸಿಕಲಿ 2 ಥರ ಇರುತ್ತೆ ಮೆಡಿಸಿನ್ಸು. ಅದರಲ್ಲಿ ಒಂದು ಬ್ಲೂ ಇನೇಲರ್ ಅಥವಾ ಗ್ರೀನ್ ಇನೇಲರ್ ಅಂತ ಏನಿದೆ, ಅದು ಶಾರ್ಟ್ ಆ್ಯಕ್ಟಿಂಗ್ ಮೆಡಿಸಿನ್ ಇರುತ್ತೆ. ಯೂಶ್ವಲಿ ಅದು ಸ್ಟೀರಾಯ್ಡ್ಸ್ ಆಗಿರಲ್ಲ, ಬೀಟಾ ಅಗೋನಿಸ್ಟ್ ಅಂತ ಹೇಳ್ತೀವಿ. ಅದು ಕೊಟ್ಟ ತಕ್ಷಣ ಈ ಟ್ಯೂಬ್ಸ್ ಏನು ಬ್ಲಾಕ್ ಆಗಿದೆ ಅಂತ ಹೇಳಿದ್ನಲ್ಲ ಲಂಗ್ಸ್ ಒಳಗೆ, ಆ ಟ್ಯೂಬ್ಸು ಬೇಗ ಓಪನ್ ಆಗುತ್ತೆ ಮತ್ತು ಉಸಿರಾಟ ನಾರ್ಮಲ್ ಆಗಿ ಸಾಗುತ್ತೆ. ಪ್ಲಸ್ ಇದರಲ್ಲಿ ಏನಂದರೆ ಇದು ತುಂಬ ಶಾರ್ಟ್ ಆ್ಯಕ್ಟಿಂಗ್ ಇರುತ್ತೆ. ಅಂದರೆ ತೊಗೊಂಡು 2-3 ಅವರ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಮತ್ತು ಅದು ಸಿಮ್ಟಮ್ಸು ಸ್ಟಾರ್ಟ್ ಆಗುತ್ತೆ. ಇದು ಬಂದುಬಿಟ್ಟು ಗ್ರೀನ್ ಇನ್ಹೇಲರ್ ಯೂಶ್ವಲಿ ನಾವು ನೋಡ್ತೀವಿ. ಮತ್ತು ಪಿಂಕ್ ಇನ್ಹೇಲರ್ಸ್ ಬಂದುಬಿಟ್ಟು ಮೈಲ್ಡ್ ಸ್ಟೀರಾಯ್ಡ್ ಆಗಿರುತ್ತೆ. ಅದು ಇಮಿಡಿಯೇಟಾಗಿ ಹೆಲ್ಪ್ ಆಗೋಲ್ಲ, ಬಟ್ ಲಾಂಗ್ ಟರ್ಮ್ 8 to 12 hours ಅದು ಡ್ಯೂರೇಷನ್ ಇರುತ್ತೆ. ಅದರಲ್ಲಿ ಲಂಗ್ಸ್ನ ಅದು ಈ ಟ್ಯೂಬ್ ಏನಿರುತ್ತೆ ಅದನ್ನು ಓಪನ್ ಆಗಿಡುತ್ತೆ, ಮತ್ತು ಇನ್ಫ್ಲಮೇಷನ್ ಏನಾಗ್ತಾ ಇರುತ್ತಲ್ಲ ಟ್ರಿಗರಿಂದ ಅದು ಕಡಿಮೆ ಮಾಡುತ್ತೆ. ಸೊ ಲಾಂಗ್ ಟರ್ಮ್ ಅದು ಎಫಿಕಸಿ ಅದು ಚೆನ್ನಾಗಿರುತ್ತೆ. ಸೊ ಯೂಶ್ವಲಿ ಕಾಂಬಿನೇಷನ್ ಇರುತ್ತೆ ಈ ಬ್ಲೂ ಮತ್ತು ಪಿಂಕ್ ಕಲರ್ ಇನ್ಹೇಲರ್ಸು. ಅದನ್ನು ನೀವು ಕನ್ಸಲ್ಟೇಷನ್ಗೆ ಹೋದಾಗ ಡೀಟೇಲಾಗಿ ತಿಳ್ಕೊಳ್ಳಿ. ಮತ್ತು ಇದಲ್ಲದೆ ಆಸ್ತಮಾ ಬಗ್ಗೆ ಸುಮಾರು ಮಿತ್ಸ್ ಇದೆ. ಸೊ ಅದರಲ್ಲಿ ಫಸ್ಟ್ ಕೇಳೋದೇನೆಂದರೆ, ಡಾಕ್ಟರ್ ಇದಕ್ಕೆ ಪರ್ಮನೆಂಟ್ ಕ್ಯೂರ್ ಇಲ್ವಾ, ಹೆಂಗಾದರೂ ಮಾಡಿ ವಾಸಿ ಆಗಿಬಿಡಿ ಮತ್ತೆ ಬರಬಾರ್ದು ಅಂತ. ಸೊ ಈಗ ಆಲ್ರೆಡಿ ಹೇಳಿದ್ನಲ್ಲ, ಇದು ಏನೋ ಒಂದು ಭಾಗದ್ದು ಕಾಯಿಲೆ ಆಗಿರಲ್ಲ. ಇದು ಬೇಸಿಕಲಿ ಲಂಗ್ಸ್ ಟ್ಯೂಬ್ ಏನಿದೆ ಅದರದ್ದು ಕಾಯಿಲೆ ಆಗಿರುತ್ತೆ. ಅದರಲ್ಲಿ ಪರ್ಮನೆಂಟಾಗಿ ಕ್ಲೋಸ್ ಆಗಿರಲ್ಲ, ಇದು ಡೈನಾಮಿಕ್ ಇರುತ್ತೆ. ಒಂದು ಸತಿ ಕ್ಲೋಸ್ ಆಗುತ್ತೆ, ಒಂದು ಸತಿ ಓಪನ್ ಆಗುತ್ತೆ, ಒಂದು ಸತಿ ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ. ಸೊ ಇದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಇರಲ್ಲ, ಬಟ್ ಪರ್ಮನೆಂಟಾಗಿ. ಬಟ್ ಇದನ್ನು ಕಂಟ್ರೋಲ್ ಮಾಡ್ಬೋದು. ಅಂದರೆ ಈ ಟ್ಯೂಬ್ ಏನಿರುತ್ತೆ ಅದನ್ನು ಯಾವಾಗಲೂ ಓಪನ್ ಆಗಿ ಇಟ್ಕೊಳ್ಳೋಕ್ಕೆ ಏನೇನು ಮಾಡಬೇಕು ಅನ್ನೋದು ಟ್ರೀಟ್ಮೆಂಟ್ ಏನಿರುತ್ತೆ ಅದು ಮಾಡೋದ್ರಿಂದ ಇದು ಕ್ಲೀನಾಗಿ ಓಪನ್ ಆಗಿರುತ್ತೆ. ಅಕಸ್ಮಾತ್ ಟ್ರಿಗರ್ ಆದ್ರೂ ಅದನ್ನು ಬೇಗ ವಾಸಿ ಮಾಡ್ಕೋಬೋದಾಗಿರುತ್ತೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಪ್ಲಸ್ ನೀವು ಕನ್ಸಲ್ಟೇಷನಿಗೆ ಬಂದಾಗ ನಿಮ್ಗೆ ಅರ್ಥ ಆಗ್ತಾಯಿಲ್ಲ ಅಥವಾ ಮೆಡಿಸಿನ್ ಬಗ್ಗೆ ಏನೇ ಡೌಟ್ಸ್ ಇದೆ ಅಂದಾಗಲೂ ಡೀಟೇಲಾಗಿ ಕೇಳಿ ತಿಳ್ಕೊಳ್ಳಿ. ಕೆಲವರು ಟ್ರೀಟ್ಮೆಂಟ್ ತೊಗೋತಾರೆ, ಒಂದು ತಿಂಗಳು 1.5 ತಿಂಗಳು ಚೆನ್ನಾಗಿರುತ್ತೆ ಮಕ್ಕಳು, ಮತ್ತು ಯಾರೋ ಹೇಳಿದ್ರು ಪರ್ಮನೆಂಟಾಗಿ ವಾಸಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಬೇರೆ ಕಡೆ ಹೋಗ್ತೀರ. ಒಂದು 3-4 ಮಂತ್ಸ್ ಆದಮೇಲೆ ಸಿವಿಯರ್ ಆಸ್ತಮಾ ಮಾಡಿಕೊಂಡು ಬರೋರು ಇರ್ತಾರೆ. ಸೊ ಅದಕ್ಕೇ ಹೇಳ್ತಾ ಇರೋದು, ಪರ್ಮನೆಂಟ್ ಕ್ಯೂರ್ ಇರೋಲ್ಲ, ಬಟ್ ಪರ್ಮನೆಂಟಾಗಿ ಕಂಟ್ರೋಲ್ ಚೆನ್ನಾಗಿ ಮಾಡಿಕೊಂಡು ಮಗು ನಾರ್ಮಲ್ ಆ್ಯಕ್ಟಿವಿಟಿ ಮಾಡೋ ಥರ ಮಾಡ್ಕೋಬೋದಾಗಿರುತ್ತೆ. ಎರಡನೇದು ಬಂದುಬಿಟ್ಟು ಸ್ಟೀರಾಯ್ಡ್ಸ್ ಬಗ್ಗೆ ತುಂಬ ಜನ ಕೇಳ್ತಾರೆ. ಕೆಲವರು ಇನ್ಹೇಲರ್ಸೇ ಕೊಡೋಲ್ಲ, ಇದು ತುಂಬ ಲೈಫ್ ಲಾಂಗ್ ಆಗಿಬಿಡುತ್ತೆ ನಾವು ಕೊಡೋಲ್ಲ ಅಂತ. ಬಟ್ ಆ್ಯಕ್ಚುಲಿ ನೀವು ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಅದು ಲೈಫ್ ಲಾಂಗ್ ಆಗುತ್ತೆ. ಸರಿಯಾಗಿ ಟ್ರೀಟ್ಮೆಂಟ್ ನೀವು ಅರ್ಲಿ ಸ್ಟೇಜಸ್ಸಿಂದ ಮಾಡ್ಕೊಂಡು ಬಂದರೆ ಅದು ಮಗು ಬೆಳೀತಾ ಅದು ಇನ್ಸಿಡೆನ್ಸು ತುಂಬ ಕಡಿಮೆ ಆಗುತ್ತೆ. ಬೈ ಅಡೋಲೆಸೆಂಟ್ಗೆ ಬಂದಾಗ ಅವ್ರಿಗೆ ಯಾವ ಥರ ಸಿಮ್ಟಮ್ಸು ಇರೋಲ್ಲ. ಸೊ ನೀವು ಅರ್ಲಿ ಸ್ಟೇಜಸಲ್ಲಿ ಅದನ್ನು ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಮತ್ತು ಸ್ಟೀರಾಯ್ಡ್ಸ್ ಬಗ್ಗೆ ಕೇಳೋದಾದರೆ ಸುಮಾರು ಜನ ನ್ಯೂಸ್ ಪೇಪರ್ಗಳೆಲ್ಲ ಓದ್ಕೊಂಡು ಬರ್ತಾರೆ, ಇದು ಐಡೋಸ್ ಸ್ಟೀರಾಯ್ಡ್ ಆಗಲಿಲ್ವಾ, ಇದರಿಂದ ಮಕ್ಕಳಿಗೆ ತೊಂದರೆ ಆಗಲ್ವಾ ಅಂತೆಲ್ಲ. ನೀವು ಏನು ಸೋಷಿಯಲ್ ಮೀಡಿಯಲ್ಲಿ ಅಥವಾ ನ್ಯೂಸ್ ಪೇಪರಲ್ಲಿ ನೋಡ್ಕೊಂಡು ಬರ್ತಿರಲ್ಲ, ಆ ಸ್ಟೀರಾಯ್ಡ್ಸ್ ಬೇರೆ ಇರುತ್ತೆ, ಅನಬಾಲಿಕ್ ಸ್ಟೀರಾಯ್ಡ್ಸ್ ಅಂತೀವಿ. ಈ ಸ್ಟೀರಾಯ್ಡ್ಸು ಬೇರೆ ಇರುತ್ತೆ. ಈ ಸ್ಟೀರಾಯ್ಡು ತುಂಬ ಮೈಲ್ಡ್ ಇರುತ್ತೆ ಆ್ಯಂಡ್ ಡಿಸೈರ್ಡ್ ಆ್ಯಕ್ಷನ್ ಎಲ್ಲಿಗೆ ಬೇಕು ಅಲ್ಲಿಗೆ ಮಾತ್ರ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀವಿ. ಅಂದರೆ ನೀವು ಸಪೋಸ್ ಇನ್ಹೇಲರ್ ತೊಗೊಳೋದ್ರಿಂದ ಇದು ಈ ಬಾಯಿಂದ ಹೋಗ್ಬಿಟ್ಟು ಹೇಳಿದ್ನಲ್ಲ, ಈ ಗಾಳಿ ಟ್ಯೂಬಿಗೆ ಹೋಗಿ ಮತ್ತು ಶ್ವಾಸಕೋಶಕ್ಕೆ ಹೋಗುತ್ತೆ, ಲಂಗ್ಸಿಗೆ ಹೋಗ್ಬಿಟ್ಟು ಅಲ್ಲೇ ಲೋಕಲಾಗಿ ಆ್ಯಕ್ಟ್ ಮಾಡುತ್ತೆ. ಸೊ ಅದರಿಂದ ಅದು ಸಿವಿಯರ್ ಸಿಮ್ಟಮ್ಸು ಅಥವಾ ಬಾಡಿಗೇನು ಎಫೆಕ್ಟ್ ಆಗೋಲ್ಲ. ವೇರಸ್ ನೀವು ಓರಲ್ ಸ್ಟೀರಾಯ್ಡ್ಸು, ಓರಲ್ ಮೆಡಿಸಿನ್ಸ್ ತೊಗೋತಾ ಇದ್ದೀನಿ ಅಂದರೆ ಅದು ಬಾಯಿಂದ ಹೊಟ್ಟೆ ಹೋಗಿ ಹೊಟ್ಟೆಯಿಂದ ಬ್ಲಡ್ಡಿಗೆ ಬಂದು ಬ್ಲಡ್ಡಿಂದ ಲಂಗ್ಸಿಗೆ ಬರಬೇಕು, ಪ್ಲಸ್ ಬೇರೆ ಆರ್ಗನ್ಸ್ಗೂ ಹೋಗುತ್ತೆ. ಆವಾಗ ಅದ್ರ ಸೈಡ್ ಎಫೆಕ್ಟ್ಸು ಜಾಸ್ತಿ ಇರುತ್ತೆ. ಮತ್ತು ಕೇಳ್ತಾರೆ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇರಲ್ವಾ ಅಂತ.
ಡೆಫಿನೆಟಾಗಿರುತ್ತೆ. ನೀವು ಇನ್ಕ್ಲೂಡಿಂಗ್ ಪ್ಯಾರಾಸಿಟಮಾಲ್ ತೊಗೊಳ್ಳಿ, ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಮೆಡಿಸಿನ್ಸ್ ಅಂದಮೇಲೆ. ಸೊ ಇದರಲ್ಲಿ ಕಾಮನ್ ಸೈಡ್ ಎಫೆಕ್ಟ್ಸ್ ಅಂದರೆ ಓರಲ್ ಕ್ಯಾವಿಟಿಯಲ್ಲಿ ನೋಡ್ತೀವಿ, ಅಥವಾ ವಾಯ್ಸ್ ಸ್ವಲ್ಪ ಕ್ರ್ಯಾಕಿಂಗ್ ಥರ ಆಗುತ್ತೆ. ಸೊ ಆ ಥರ ಸಿಮ್ಟಮ್ಸ್ ಆಗುತ್ತೆ. ಬಟ್ ಅದು ಟೆಂಪ್ರವರಿ ಇರುತ್ತೆ. ನೀವು ಯಾವಾಗ ಮೆಡಿಸಿನ್ನ ಸ್ಟಾಪ್ ಮಾಡ್ತೀರೋ ಆವಾಗ ಅದು ಕ್ಲಿಯರ್ ಆಗುತ್ತೆ. ಪ್ಲಸ್ ಏನಾದರೂ ಬೇರೆ ಥರ ಸಿಮ್ಟಮ್ಸ್ ಇದ್ದರೆ ಆವಾಗ ಅಲ್ಲಿ ಬೇರೆ ಏನೋ ಕೊಟ್ಕೊಂಡು ಅದನ್ನು ಕ್ಲಿಯರ್ ಮಾಡ್ಬೋದಾಗಿರುತ್ತೆ. ಇದಿಷ್ಟು ಸ್ಟಿರಾಯ್ಡ್ಸ್ ಬಗ್ಗೆ. ನೆಕ್ಸ್ಟು ಊಟದ ಬಗ್ಗೆ ಕೇಳ್ತಾರೆ. ಈ ಊಟದಿಂದ ಆಗುತ್ತಾ, ಆ ಊಟದಿಂದ ಆಗುತ್ತಾ, ನಾವು ಇದು ಕೊಡಲ್ಲ, ಅದು ಕೊಡಲ್ಲ, ಅಲ್ಲಿ ಕೊಡಲ್ಲ, ಮೊಸರು ಕೊಡಲ್ಲ, ಹಣ್ಣುಗಳೇನು ತಿಂತಾ ಇಲ್ಲ ಅಂತಲ್ಲ. ಸೊ ನಾನೀಗ ಆಲ್ರೆಡಿ ಹೇಳಿದ್ದೀನಿ, ಯಾವ ಫುಡ್ಡಿಂದ ನಿಮ್ಮ ಮಗುಗೆ ಟ್ರಿಗರ್ ಆಗ್ತಾಯಿದೆ ಅದನ್ನು ನೋಡ್ಕೊಳ್ಳಿ. ಅದು ನೋಡ್ಕೊಂಡು ಅದನ್ನು ಡಿಸ್ಕಸ್ ಮಾಡಿ ಆ ಫುಡ್ನ ತೆಗೀರಿ. ಏಕೆಂದರೆ ಮಕ್ಕಳಲ್ಲಿ ಊಟ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವೆಲ್ಲ ಫುಡ್ಡನ್ನು ತೆಗಿತಾ ಹೋದರೆ ಮಕ್ಕಳು ಏನು ತಿಂತಾರೆ, ಹೆಂಗೆ ಬೆಳೀತಾರೆ? ಊಟ ತಿಂದಿದ್ರೆ ಬೆಳೆಯೋಕ್ಕಾಗಲ್ಲ. ಸೊ ಅದನ್ನು ನೀವು ಡಿಸ್ಕಸ್ ಮಾಡಿ, ಫೈಂಡ್ ಔಟ್ ಮಾಡಿ, ಅಬ್ಸರ್ವ್ ಮಾಡಬೇಕು. ನಮ್ಮ ಮಗುಗೆ ಯಾವ ಫುಡ್ ತಿಂದಾಗ ಏನು ತೊಂದರೆ ಆಗ್ತಾಯಿದೆ ಅಂತ ಅದನ್ನು ನೋಡ್ಕೊಂಡು ಅದನ್ನು ತೆಗಿಬೋದಾಗಿರುತ್ತೆ. ಸೆಕೆಂಡ್ ಬಂದುಬಿಟ್ಟು ಕಾಮನ್ ಫುಡ್ ಐಟಮ್ಸ್. ಅಂದರೆ ಈಗ ನೀವು ಫ್ರಿಜ್ಜಿಂದ ತೆಗೆದ್ಬಿಟ್ಟು ಡೈರೆಕ್ಟಾಗಿ ತಿನ್ನೋಕೆ ಕೊಟ್ಟರೆ ಟ್ರಿಗರ್ ಆಗೇ ಆಗುತ್ತೆ. ಸೊ ಫ್ರಿಜ್ಜಿಂದ ತೆಗೆದ್ಮೇಲೆ ಅದು 1 or 2 hour ಹೊರಗಡೆ ಇಟ್ಬಿಟ್ಟು, ಹಣ್ಣೆ ಆಗಿರ್ಬೋದು, ಮೊಸರೆ ಆಗಿರ್ಬೋದು, ಹಾಲೆ ಆಗಿರ್ಬೋದು, ಅದು ಪೂರ್ತಿ ಅದು ಟೆಂಪ್ರೇಚರ್ ನಾರ್ಮಲ್ ಆದಮೇಲೆ ಕೊಟ್ಟರೆ ಏನೂ ತೊಂದರೆ ಇರೋಲ್ಲ ಯೂಶ್ವಲಿ. ನೋಡ್ಕೊಳ್ಳಿ ಅದನ್ನ. ಮತ್ತು ಕೆಲವೊಂದು ಫ್ರೂಟ್ಸ್ ಇರುತ್ತೆ, ಈ ದ್ರಾಕ್ಷಿ, ಮೂಸಂಬಿ, ಪೈನಾಪಲ್, ಈ ಬೆರ್ರೀಸು ಕೆಲವ್ರಿಗೆ ಆಗೋಲ್ಲ. ಕೆಲವೊಂದು ನಟ್ಸು, ಈ ಕಡಲೆ ಬೀಜ ಹೇಳಿದ್ನಲ್ಲ, ಅದೆಲ್ಲ ಕೆಲವ್ರಿಗೆ ಆಗೋಲ್ಲ. ಸೊ ಅದನ್ನು ನೋಡ್ಕೊಂಡು ಕೊಡಬೇಕಾಗತ್ತೆ. ಅಥವಾ ಪೀನಟ್ ಬಟರ್ ತಿಂತಾರಲ್ಲ, ಆವಾಗ ಕೂಡ ಕೆಲವ್ರಿಗೆ ಟ್ರಿಗರ್ ಆಗುತ್ತೆ. ಅಥವಾ ಕಲರ್ಡ್ ಐಟಮ್ಸ್ ಇರುತ್ತಲ್ಲ, ಅದು ಕೆಲವ್ರಿಗೆ ಟ್ರಿಗರ್ ಆಗುತ್ತೆ. ದಯವಿಟ್ಟು ಅದನ್ನು ಅಬ್ಸರ್ವ್ ಮಾಡಿ ನಿಮ್ಮ ಮಕ್ಕಳಲ್ಲಿ ಯಾವುದರಿಂದ ಆಗ್ತಾಯಿದೆ ಅದು ಎಲಿಮಿನೇಟ್ ಮಾಡಿ. ಹಂಗೂ ಗೊತ್ತಾಗ್ತಾ ಇಲ್ಲ ಅಂದಾಗ ನೀವು ಕನ್ಸಲ್ಟ್ ಮಾಡಿದಾಗ ಬೇರೆ ಬೇರೆ ಟೆಸ್ಟ್ ಇರುತ್ತೆ. ತುಂಬ ಫಾರ್ಮ್ ಆಫ್ ಅಲರ್ಜಿ ಇದ್ದರೆ ಅದನ್ನು ಅವ್ರು ಚೆಕ್ ಮಾಡಿಬಿಟ್ಟು ಅವರು ಹೇಳ್ತಾರೆ. ಸೊ ಆವಾಗ ಕೂಡ ನೀವು ಅದನ್ನು ನೋಡ್ಕೊಂಡು ಅದನ್ನ ತೆಗಿಬೋದಾಗಿರುತ್ತೆ. ಬಟ್ ನಾರ್ಮಲಾಗಿ ಏನು ಸೊಪ್ಪು, ತರಕಾರಿ, ಬೇಳೆ, ಕಾಳು ಇದರಿಂದ ಯೂಶ್ವಲಿ ಏನೂ ಆಗೋಲ್ಲ. ಸೊ ಅದನ್ನು ಕೊಡಬೇಕಾಗತ್ತೆ. ನೀವೆಲ್ಲ ಫುಡ್ಡು ಅವಾಯ್ಡ್ ಮಾಡ್ತಾ ಹೋದರೆ ಅಲ್ಟಿಮೇಟ್ಲಿ ಮಗು ಸಫರ್ ಮಾಡುತ್ತೆ, ಮಗುದು ಬೆಳವಣಿಗೆ ಚೆನ್ನಾಗಿ ಆಗೋದಿಲ್ಲ. ಸೊ ಅದನ್ನು ನೋಡಿಕೊಂಡು ಮಾಡಬೇಕಾಗತ್ತೆ. ನೆಕ್ಸ್ಟು ಎಕ್ಸಸೈಸ್ ಬಗ್ಗೆ ಕೇಳ್ತಾರೆ, ಸ್ಪೋರ್ಟ್ಸ್ ಬಗ್ಗೆ ಕೇಳ್ತಾರೆ. ಸೊ ಅದನ್ನು ಏನಾದರೂ ಮಗುಗೆ ಆಟ ಆಡಬೇಕಾರೆಲ್ಲ ಟ್ರಿಗರ್ ಆಗ್ತದೆ ಅಂತ ಇದ್ದರೆ, ಸೊ ಅದನ್ನು ನೋಡಿಕೊಂಡು ನಾವು ಎಕ್ಸಸೈಸ್ ಇಂಡ್ಯೂಸ್ಡ್ ಆಸ್ಮಾ ಅಂತ ಲೇಬಲ್ ಮಾಡಿಬಿಟ್ಟು ಆಟ ಆಡೋಕ್ಕೂ ಮುಂಚೆ ಒಂದು ಇನ್ಹೇಲರ್ಸ್ನ ತೊಗೊಂಡು ಆಟಕ್ಕೆ ಹೋಗ್ಬೋದಾಗಿರುತ್ತೆ. ಬಟ್ ಅದು ಇನ್ ಡೀಟೇಲಾಗಿ ನೀವು ಕನ್ಸಲ್ಟೇಷನ್ ಬಂದಾಗ ಡಿಸ್ಕಸ್ ಮಾಡ್ಬೋದು. ಮತ್ತು ಇನ್ನೊಂದು ಕಾಮನ್ನಾಗಿ ಈ ನಾವು ಸ್ವೆಟ್ರ್ ಹಾಕ್ತೀವಿ, ಟೋಪಿ ಹಾಕ್ತೀವಿ, ಹಂಗಾದರೂ ಬರ್ತಾಯಿದೆಯಲ್ಲ ಡಾಕ್ಟ್ರೇ, ಏನು ಮಾಡ್ಬೋದು ಅಂತ ಕೇಳ್ತಾರೆ. ಸೊ ಸ್ವೆಟ್ರು, ಟೋಪಿ ಹಾಕೋದ್ರಿಂದ ಡೆಫಿನೆಟಾಗಿ ಚಳಿಗಾಲದಲ್ಲಿ ಮಕ್ಕಳು ಬೆಚ್ಚಗಿರ್ತಾರೆ. ಬಟ್ ಅದು ಆಸ್ತಮಾನ ಪ್ರಿವೆಂಟ್ ಮಾಡಲ್ಲ. ಆಸ್ತಮಾ ನಾನೀಗ ಆಲ್ರೆಡಿ ಹೇಳಿದ್ದೀನಿ, ಈ ಟ್ಯೂಬ್ಸ್ ಏನಿರುತ್ತೆ ಆ ಟ್ಯೂಬ್ಸ್ದು ಕಾಯಿಲೆ ಆಗಿರುತ್ತೆ. ಸೊ ಆ ಟ್ಯೂಬ್ಸ್ನ ನಾವು ಓಪನಾಗಿ ಇಟ್ಕೋಬೇಕು. ಅಕಸ್ಮಾತ್ ಸಿಮ್ಟಮ್ಸ್ ಬರ್ತಾ ಇದೆ ಅಂದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾನೀಗ ಸಾಕಷ್ಟು ಹೇಳಿದ್ದೀನಿ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಡೆಫಿನೆಟಾಗಿ ಹಾಕಿ, ನಿಮ್ಮ ಬೆಚ್ಚಗಿರೋ ಬಟ್ಟೆಗಳನ್ನ ಮಕ್ಳಿಗೆ ಹಾಕಬೇಕಾ ಹಾಕಿ. ಬಟ್ ಅದಲ್ಲದೆ ಆಗ್ತಾಯಿದೆ ಅದು ಮಾಡಿದ್ರು ಅಂದಾಗ ದಯವಿಟ್ಟು ಕನ್ಸಲ್ಟೇಷನ್ ಮಾಡಿ ಮತ್ತು ಏನು ಸೂಕ್ತವಾಗಿ ಏನು ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಇದಿಷ್ಟು ನಾನು ಬ್ರೀಫಾಗಿ ಹೇಳಿದ್ದೀನಿ. ಇದಲ್ಲದೆ ನಿಮಗೆ ಸುಮಾರು ಡೌಟ್ಸ್ ಇರುತ್ತೆ. ಅದನ್ನು ನೀವು ಕನ್ಸಲ್ಟೇಷನ್ಗೆ ಹೋದಾಗ ಡೀಟೇಲಾಗಿ ಡಿಸ್ಕಸ್ ಮಾಡಿ ತಿಳ್ಕೊಳ್ಳಿ. ಮಕ್ಕಳಿಗೆ ಅದನ್ನು ಮಾಡ್ತಾ ಹೋಗಿ. ಇಷ್ಟೊಂದು ಡೀಟೇಲಾಗಿ ಯಾಕೆ ಮಾತಾಡ್ತಾಯಿದ್ದೀನಿ ನಾನು ಅಂತ ನೋಡೋದಾದರೆ, ಸುಮಾರು ಮಕ್ಕಳು ಬರ್ತಾರೆ, ಸುಮಾರು ದಿನ ಸ್ಕೂಲಿಗೆ ಹೋಗ್ತಾ ಇರಲ್ಲ, ಸ್ಪೋರ್ಟ್ಸಿಗೆ ಹೋಗ್ತಾ ಇರಲ್ಲ, ಅಥವಾ ಊಟ ತಿಂತಾ ಇರಲ್ಲ. ಈ ಥರ ಎಲ್ಲ ನಾವು ನೋಡ್ತೀವಿ OPDಸಲ್ಲಿ. ಸೊ ಅದು ಸ್ವಲ್ಪ ನನಗೆ ಬೇಜಾರಾಗುತ್ತೆ ಪರ್ಸ್ನಲ್ಲಾಗಿ. ಸೊ ಇದನ್ನು ಅವಾಯ್ಡ್ ಮಾಡ್ಬೋದಾಗಿರುತ್ತೆ ಎಷ್ಟೋ ಸಿಚುವೇಷನಲ್ಲಿ. ಸೊ ಅದಕ್ಕೋಸ್ಕರ ನಾನು ಇಷ್ಟು ಡೀಟೇಲಾಗಿ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಥ್ಯಾಂಕ್ ಯು.